ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದೊಳ್ಳೆ ಮಾಹಿತಿನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ನಿಮ್ಗಿವತ್ತು ಮನೆಯಲ್ಲಿ ಹೇಗೆ ನಾವು ಫೇಸ್ ವಾಶ್ ಪೌಡರ್ನ ರೆಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಮನೆಯಲ್ಲೇ ಸಿಗುವಂಥ ವಸ್ತುವನ್ನು ಬಳಸಿ ಅವ್ರ ಸೌಂದರ್ಯನ ಹೆಚ್ಚು ಮಾಡ್ಕೊಳ್ತಾ ಇದ್ರು. ಆದರೆ ನಾವೀಗ ಮನೆಯಲ್ಲೇ ತಯಾರಿಸ್ಕೊಳ್ಳೋಕ್ಕಾಗ್ದೇ ಟೈಮ್ ಸಿಗ್ಲಾರ್ದೆ ನಾವೇನು ಮಾಡ್ತಾ ಇದ್ದೀವಿ, ಶಾಪ್ಗಳಲ್ಲಿ ಸಿಗುವಂಥ ಫೇಸ್ ವಾಶ್ಗಳನ್ನು ಬಳಸ್ತಾ ಇದ್ದೀವಿ. ಮನೆಯಲ್ಲೇ ಸಿಗುವಂಥ ವಸ್ತುವನ್ನು ಬಳಸಿ ನಾವು ಫೇಸ್ ವಾಶ್ ಪೌಡರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಎಲ್ಲ ರೆಡ್ಯೂಸ್ ಆಗುತ್ತೆ. ಹಾಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಗಳು ಸಹ ಬರೋದಿಲ್ಲ. ಹಾಗಾಗಿ ನಾನು ತುಂಬ ವರ್ಷದಿಂದ ಇದನ್ನು ಬಳಸ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಸ್ಕಿನ್ಗೆ ಇದು. ನಿಮಗೆ ಗೊತ್ತಿರ್ಬೋದು, ಮೊದಲಿನ ಕಾಲದಲ್ಲೆಲ್ಲ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ರು. ಫೇಸ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ. ಹಾಗೆ ಈಗಲೂ ಸಹ ಕೆಲವರು ಚಿಕ್ಕ ಮಕ್ಕಳಿಗೂ ಸಹ ಕಡಲೆ ಹಿಟ್ಟನ್ನು ಬಳಸ್ತಾರೆ. ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಇದೆ ಅದರಿಂದ. ಹಾಗಾಗಿ ನಾನಿವತ್ತು ಫೇಸ್ ವಾಶ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಯಾವ್ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನಿಲ್ಲಿ ಮೊದಲನೇ ಪದಾರ್ಥವಾಗಿ ನಾನು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವ ಆಯಿಲಿನೆಸ್ನ ಕಡಿಮೆ ಮಾಡುತ್ತೆ. ಆಯಿಲ್ ಫೇಸ್ ಇರೋರು ಇದನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಸ್ಕಿನ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಹಾಗೂ pH ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಇದು ನಮ್ಮ ಸ್ಕಿನ್ಗೆ ಗ್ಲೋನೂ ಸಹ ಕೊಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರುವ ಕೆಲವ್ರಿಗೆ ಹೇರ್ಸ್ಗಳಿರುತ್ತೆ ಚಿಕ್ಕ ಚಿಕ್ಕದಾಗಿ, ಸೊ ಆ ಹೇರ್ಸ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಕಡಲೆ ಹಿಟ್ಟನ್ನು ಪ್ರತಿದಿನ ಬಳಸ್ತಾ ಬರೋದ್ರಿಂದ ಆ ಹೇರ್ ಕೂಡ ರಿಮೂವ್ ಆಗುತ್ತೆ. ನಾನಿಲ್ಲಿ ಇದರಿಂದ 85 ml ಇದು ಕಪ್, ಇದರಿಂದ ನಾನು 1 ಕಪ್ ಕಡಲೆಬೇಳೆನ ತೊಗೊಂಡಿದ್ದೀನಿ. ನೀವು ಕಡಲೆಬೇಳೆ ಇಲ್ಲ ಅಂತ ಅಂದರೆ ಕಡಲೆಬೇಳೆ ಹಿಟ್ಟನ್ನು ಸಹ ನೀವು ನಾನು ಎರಡನೇ ಪದಾರ್ಥವಾಗಿ ಹೆಸರು ಕಾಳನ್ನ ತಗೊಳ್ತಾ ಇದ್ದೀನಿ. ನಾನು ಇದ್ರ ಪ್ರಮಾಣದಲ್ಲಿ ಒಂದು ಕಪ್ ಕಡಲೆಬೇಳೆ ತೊಗೊಂಡೆ, ಇದರ ಅರ್ಧದಷ್ಟು ನಾನು ಹೆಸರು ಕಾಳನ್ನ ತೊಗೊಳ್ತಾ ಇದ್ದೀನಿ. ಹೆಸರು ಕಾಳು ಬಳಸೋದ್ರಿಂದ ಇದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇದೆ. ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಎಫೆಕ್ಟ್ನ ನಮ್ಮ ಸ್ಕಿನ್ಗೆ ಕೊಡುತ್ತೆ ಹಾಗೂ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಲಿಕ್ಕೆ ಮತ್ತು ಫ್ರೆಶ್ ಆಗಿ ಕಾಣೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ಮೂರನೇ ಪದಾರ್ಥವಾಗಿ ಮಸೂರ್ ದಾಲ್, ಕೆಂಪು ಬೇಳೆ ಮತ್ತು ಮೈಸೂರು ಬೇಳೆ ಅಂತಲೂ ಇದನ್ನು ಕರೀತಾರೆ. ನಾನು ಇದನ್ನು ಈ ಟೀ ಸ್ಪೂನಿಂದ 2 ಸ್ಪೂನ್ ಮೈಸೂರು ಬೇಳೆನ ತೊಗೊಂಡಿದ್ದೀನಿ. ಮೈಸೂರು ಬೇಳೆ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೈಸೂರು ಬೇಳೆಯನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ನ ಟೈಟನ್ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ನಲ್ಲಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಪೋರ್ಸ್ಗಳಿರುತ್ತೆ, ಅದನ್ನು ಕೂಡ ಟೈಟ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಹಾಗಾಗಿ ನಾನು 2 ಸ್ಪೂನ್ ಮೈಸೂರು ಬೇಳೆನ ತೊಗೊಂಡಿದ್ದೆ. ಇಲ್ಲಿ ನಾನು 2 ಸ್ಪೂನ್ ಅಕ್ಕಿನ ತಗೊಳ್ತಾ ಇದ್ದೀನಿ. ಅಕ್ಕಿ ಬಳಸೋದ್ರಿಂದ ನಮ್ಮ ಸ್ಕಿನ್ ಟೋನ್ನ ಬ್ಯಾಲೆನ್ಸಿಂಗ್ ಆಗುತ್ತೆ ಹಾಗೂ ನಾವು ಹೊರಗಡೆ ಹೋದಾಗ ಪೊಲ್ಯೂಷನ್ಗೆಲ್ಲ ನಮ್ಮ ಸ್ಕಿನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ. ಸೊ ಇದರಿಂದಾಗಿ ಏನಾಗುತ್ತೆ, ಬೇಗನೆ ವಯಸ್ಸಾದವ್ರ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಅಕ್ಕಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಮೈಸೂರು ಬೇಳೆನ ಎಷ್ಟು ಸ್ಪೂನಲ್ಲಿ ತೊಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ನಾನು ಅಕ್ಕಿಯನ್ನು ಸಹ 2 ಸ್ಪೂನ್ ಬಳಸ್ತಾ ಇದ್ದೀನಿ. ಬಳಸ್ತಾ ಇರೋದು ವಸ್ತು ಬಂದು ವೈಟ್ ಟರ್ಮರಿಕ್. ಇದು ವೆಜಿಟೇಬಲ್ ಮಾರ್ಕೆಟಲ್ಲೂ ಸಿಗುತ್ತೆ ಹಾಗೂ ಇದನ್ನು ನೀವು ಬೇಕಿದ್ದರೆ ಗಂಧ ಸಿಗುತ್ತಲ್ಲ, ಶ್ರೀಗಂಧ, ಅದ್ರ ಸ್ಟೋರ್ಗಳಲ್ಲೂ ಸಹ ಕೇಳಿದ್ರು ಕೂಡ ಕೊಡ್ತಾರೆ. ಅಲ್ಲಿ ಒಣಗಿದ್ದಿರುತ್ತೆ. ಇದು ವೆಜಿಟೇಬಲ್ ಮಾರ್ಕೆಟಲ್ಲಿ ಬಂದು ಹಸಿದು ಸಿಗುತ್ತೆ. ನೀವು ಮನೆಗೆ ತೊಗೊಂಡು ಬಂದಮೇಲೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಕೂಡ ಇದು ಒಣಗಿಸ್ಬೋದು. ಸೊ ಇದನ್ನು ಬಳಸ್ತಾ ಇದ್ದೀನಿ. ಇದರಲ್ಲಿ ಮೆಡಿಸನ್ ಪ್ರಾಪರ್ಟೀಸ್ ಇದೆ. ಇದನ್ನು ಎಲ್ಲ ಆಯುರ್ವೇದಿಕ್ ಮೆಡಿಸನ್ಗಳಲ್ಲೂ ಸಹ ಯೂಸ್ ಮಾಡ್ತಾರೆ. ತುಂಬಾ ಸ್ಕಿನ್ಗೆ ಒಳ್ಳೆಯದಿದು. ನಮ್ಮ ಸ್ಕಿನ್ನಲ್ಲಿರುವ ಡಾರ್ಕ್ ಸ್ಪಾಟ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ತುಂಬ ಜಾಸ್ತಿ ಇದರಲ್ಲಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಮಾತ್ರ ಬಳಸಬೇಕು ಇದನ್ನು ನಾನು ಬಳಸ್ತಾ ಇರೋದು. ಸೊ ಇದನ್ನು ನಾನು ಈ ರೀತಿಯಾಗಿ ಡ್ರೈ ಮಾಡಿಟ್ಕೊಂಡಿದ್ದೇನೆ. ಸೊ ಈ ರೀತಿ ಒಣಗಿಸಿ ನಾನು ಅದನ್ನು ಅವೆಲ್ಲ ಪದಾರ್ಥದೊಟ್ಟಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ತೊಗೊಂಡಿರೋದು ಬಾದಾಮಿನ ತೊಗೊಂಡಿದ್ದೀನಿ. ಒಂದು 8 ಬಾದಾಮಿನ ತೊಗೊಂಡಿದ್ದೀನಿ. ಇದನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಬರಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಮತ್ತು ಒಮೆಗಾ 3 ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಆಯಿಲಿ ಫೇಸ್ ಇರೋರು ಸ್ವಲ್ಪ ಕಡಿಮೆ ಬಳಸಿ, ಡ್ರೈ ಫೇಸ್ ಇರೋರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೂ ಕೂಡ ನೀವು ಬಾದಾಮಿನ ತೊಗೋಬೋದು. ನಾನು ಇಲ್ಲಿ ನನ್ನ ಸ್ಕಿನ್ಗೆ ತಕ್ಕ ಹಾಗೆ ನಾನು 8 ಬಾದಾಮಿನ ತೊಗೊಂಡಿದ್ದೀನಿ. ಆಯಿಲಿ ಫೇಸ್ ಇರೋರು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಡ್ರೈ ಫೇಸ್ ಇರೋರು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಳ್ಳಿ. ಇದು ಮಾತ್ರ ತುಂಬಾ ಒಳ್ಳೆಯದು ಬಾದಾಮಿ ನಮ್ಮ ಸ್ಕಿನ್ಗೆ. ಹಾಗಾಗಿ ನಾನು ಇಲ್ಲಿ 8 ಬಾದಾಮಿನ ತೊಗೊಂಡಿದ್ದೀನಿ. ನಾನಿಲ್ಲಿ ರೋಸ್ ಪೆಟಲ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ನಾನು ಒಣಗಿಸಿದ್ದೀನಿ. ರೋಸ್ ತೊಗೊಂಡು ಬಂದು ಬಿಸಿಲಿಗೆ ಹಾಕಿ ಒಣಗಿಸಿದ್ದೆ. ಸೊ ಈ ರೋಸ್ ಪೆಟಲ್ಸ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ಸ್ ಆಗಿ ಅದು ಒಡೆದು ಗಾಯ ಆಗಿರುತ್ತೆ, ಹಾಗೆ ರ್ಯಾಷಸ್ ಆಗಿರ್ಬೋದು ಅಥವಾ ಇರಿಟೇಟಿಂಗ್ ಏನಾದರೂ ಇತ್ತು ಅಂದರೂ ಕೂಡ ಎಲ್ಲನೂ ಕೂಡ
ಈ ರೋಸ್ ಪೆಟಲ್ಸ್ ಅಥವಾ ರೋಸ್ ವಾಟರ್ನ ನಾವು ಬಳಸೋದ್ರಿಂದ ಅದನ್ನೆಲ್ಲ ಕೂಡ ನಾವು ರೆಡ್ಯೂಸ್ ಮಾಡ್ಬೋದು. ನಿಮಗೆ ರೋಸ್ ಪೆಟಲ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅದು ರೆಡಿ ಕೂಡ ನಿಮಗೆ ಆನ್ಲೈನಲ್ಲೂ ಶಾಪ್ಗಳಲ್ಲೂ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ನಿಮಗೆ ಎಷ್ಟೆಷ್ಟಾಗ ಇಷ್ಟು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ರೋಸ್ ಪೆಟಲ್ಸು, ಅಕ್ಕಿ, ಮಸೂರ್ ದಾಲ್, ಕಡಲೆಬೇಳೆ, ಹೆಸರು ಕಾಳು ಮತ್ತು ಬಾದಾಮಿ ಇದಿಷ್ಟನ್ನು ನಾನು ಸ್ವಲ್ಪ ಒಂದು 20 ನಿಮಿಷದವರೆಗೂ ನಾನು ಬಿಸಿಲಲ್ಲಿ ಇಟ್ಟು ಒಣಗಿಸಿದೆ. ಸೊ ಹಾಗಾಗಿ ಈಗ ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತೇನೆ. ನಮ್ಮ ಮಿಕ್ಸರಲ್ಲಿ ಹಾಕಿ ನಾವು ಇದನ್ನು ಪೌಡ್ರ್ ಮಾಡ್ಬೋದು. ತುಂಬಾ ಸಾಫ್ಟಾಗಿ ಮಾಡಬೇಡ್ರಿ, ಅಂದರೆ ತುಂಬ ನೈಸಾಗಿ ಇದನ್ನು ಪೌಡ್ರ್ ಮಾಡಬೇಡ್ರಿ, ಸ್ವಲ್ಪ ತರಿಯಾಗೇ ಇರಲಿ. ಯಾಕಂತಂದರೆ ಇದು ನಮ್ಮ ಸ್ಕಿನ್ಗೆ ಸ್ಕ್ರಬ್ಬರ್ ಆಗಿ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಇದನ್ನು ತರಿಯಾಗಿಯೇ ಮಾಡಿಕೊಳ್ಳಿ. ಫಸ್ಟು ವಾಟರಿಂದ ಫೇಸ್ನ ವಾಶ್ ಮಾಡ್ಕೋಬೇಕು. ಆನಂತರ ನಾವು ತಯಾರಿಸಿದಂಥ ಪೇಸ್ಟನ್ನು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಇದು ಸ್ಕ್ರಬ್ ಆಗಿ ಕೂಡ ವರ್ಕ್ ಆಗುತ್ತೆ. ನೋಸ್ ಮೇಲೆ ಹಾಗೆ ಲಿಪ್ಸ್ನ ಕೆಳಗಡೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ತರಿಯಾಗಿಯೇ ಪೌಡ್ರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನೆಲ್ಲ ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ನೀವು ನಾರ್ಮಲ್ ಫೇಸ್ ವಾಶ್ ಹೇಗೆ ಯೂಸ್ ಮಾಡ್ತೀರೋ ಅದೇ ಥರನೇ ಇದನ್ನು ಯೂಸ್ ಮಾಡಬೇಕು. ದಿನಕ್ಕೆ 2ರಿಂದ 3 ಸಲ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು 2 ನಿಮಿಷ ಬಿಟ್ಟು ಫೇಸ್ ವಾಶ್ನ ಮಾಡಬೇಕು. ತುಂಬಾ ಚೆನ್ನಾಗಿದೆ ರಿಸಲ್ಟು. ನಾನು ತೋರಿಸಿದ ಕ್ವಾಂಟಿಟಿ ಒಳಗಡೆ ನೀವು ಬೇಕಂತಂದರೆ ಸ್ವಲ್ಪ ಮಾಡಿಕೊಂಡು ನೋಡಿರಿ. ನಿಮಗೆ ರಿಸಲ್ಟ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು 1 ಮಂತ್ಗೆ ಆಗೋಷ್ಟು ಕೂಡ ಈ ಪೌಡ್ರನ್ನ ಮಾಡ್ಬೋದು. ಏನೂ ಆಗೋದಿಲ್ಲ 1 ಮಂತ್ವರೆಗೂ ಇಟ್ಟರು. ಹಾಗೆ ಇದಕ್ಕೆ ನೀರು ಬೀಳದೇ ಇರೋ ಥರ ನೋಡ್ಕೋಬೇಕಷ್ಟೇ. ಒಂದು ಸ್ಪೂನಿಂದ ಯೂಸ್ ಮಾಡ್ತಾ ಹೋದರೆ ಯಾವುದೇ ಥರ ನೀರು ಅದರಲ್ಲಿ ಬೀಳಲ್ಲ, ಇಲ್ಲಾಂದರೆ ಪೌಡ್ರ್ ಹಾಳಾಗುತ್ತೆ. ಹಾಗಾಗಿ ನೀರು ಬೀಳದೇ ಇರೋ ಥರ ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಬೋದು. ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ರಿಸಲ್ಟು. ನಿಮಗೆ ಹೇಗೆ ಫೇಸ್ ವಾಶ್ ಪೌಡರ್ನ ಮನೇಲೇ ರೆಡಿ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು. ಇದನ್ನು ನಾವು ಪ್ರತಿದಿನ ಬಳಸ್ತಾ ಬರೋದ್ರಿಂದ ನಿಮಗೇನಾದರೂ ನೋಸ್ ಮೇಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇತ್ತು ಅಂದರೂ ಕೂಡ ರಿಮೂವ್ ಆಗುತ್ತೆ. ಹಾಗೆ ಮುಂದೆ ಬರದೇ ಇರೋ ಥರ ಕೂಡ ಇದು ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಮತ್ತು ಹಾಗೆ ನಿಮ್ಮ ಮುಖದ ಮೇಲೆ ಏನಾದರೂ ಹೇರ್ಸ್ ಇದ್ದರೂ ಕೂಡ ಅದನ್ನು ಕೂಡ ರೆಡ್ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು ರಿಸಲ್ಟು. ಫೇಸ್ ಕೂಡ ಗ್ಲೋ ಆಗಿ ಕಾಣಿಸುತ್ತೆ. ನೀವೇ ನೋಡ್ತಾ ಇರ್ಬೋದು ನಾನು ಯೂಸ್ ಮಾಡಿದ ಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.